ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ಶಾಕ್ ಮೇಲೆ ಶಾಕು. ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಆಯಿತು. ಈಗ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು. ಮೆಟ್ರೋ ಪ್ರಯಾಣಿಕರಿಗೆ ಈ ಮೂಲಕ ಬಿಎಂಆರ್ಸಿಎಲ್ ಟಿಕೆಟ್ ಶಾಕ್ ಅನ್ನು ಕೊಟ್ಟಿದೆ. ಮೆಟ್ರೋ ಟಿಕೆಟ್ ದರವನ್ನ ಬರೋಬ್ಬರಿ 50% ಹೆಚ್ಚಳ ಮಾಡಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿ ಆಗ್ತಾ ಇರುವಂಥದ್ದು. ಈ ಮೂಲಕ ಬೆಂಗಳೂರಿನ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆಯನ್ನು ಎಳಲಿಕ್ಕೆ ಮುಂದಾಗಿರುವಂಥದ್ದು. ಈ ಹಿಂದೆ ನಿರ್ಧಾರ ಆಗಿತ್ತು, ಬಟ್ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿದೆ, ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೌದು, ನಾನು ನಾರ್ಮಲ್ ಆಗಿ ಟ್ರಾವೆಲ್ ಮಾಡ್ತೀನಿ ಇಂದಿರಾನಗರ್ ಟು ಇದು ಸೆಂಟ್ರಲ್ ಕಾಲೇಜು. ಯಾವತ್ತು 19 ರೂಪಾಯಿ ಕೊಡ್ತಾ ಇದೆ, ಇವಾಗ ನೋಡಿದ್ರೆ 50 ರೂಪಾಯಿ. ಎಷ್ಟು 38 40 ರೂಪಾಯಿ ಚಾರ್ಜ್ ಆಗಿದೆ. ಇದು ಒಂಥರ ಹಗಲು ದರೋಡೆ ಅಂತಾರಲ್ಲ, ಆ ಥರ ಇದು ಏನಂದರೆ ಆ್ಯಕ್ಚುಲಿ ಕಾಂಗ್ರೆಸ್ ಗೌರ್ಮೆಂಟು ಇಂಟರ್ನ್ಯಾಷನಲ್ ಎಸೆನ್ಸ್ ತುಂಬ ಇದೆ ಅವರಲ್ಲಿ. ರಾಹುಲ್ ಗಾಂಧಿ ಎಲ್ಲೋ UK ಹೋಗ್ತಾರೆ, USA ಹೋಗ್ತಾರೆ, ಅವ್ರು ಬಂದು ಇವ್ರಿಗೆ ಏನೋ ಒಂದು ಹೇಳ್ತಾರೆ, ಅವರು ಹೇಳ್ದಂಗೆ ಇವ್ರು ಮಾಡ್ತಾ ಇದ್ದಾರೆ ಕೆಲಸ ಅಷ್ಟೇ. ಸ್ಟೇಟ್ದಲ್ಲ, ಸೆಂಟ್ರಲ್ ಗೌರ್ಮೆಂಟಾ? ಓಕೆ, ಬಟ್ ಏನು ಮಾಡೋಕ್ಕಾಗತ್ತೆ ಆ್ಯಕ್ಚುಲಿ. ಬಟ್ ಜನಗಳಿಗೆ ನೋಡಿ, ಇದು ಮಿಡಲ್ ಆ್ಯಂಡ್ ಲೋವರ್ ಕ್ಲಾಸ್ ಅವ್ರಿಗೆ ಮತ್ತು ಇವಾಗ ಅವರು ರೋಡ್ ಟ್ರಾವೆಲ್ ಮಾಡಬೇಕಾಗಿ ಬರುತ್ತೆ ಇವಾಗ ಅಲ್ವಾ. ಮೆಟ್ರೋದಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ತಿದ್ದವ್ರೆ, ಮತ್ತು ಇವಾಗ ರೋಡಲ್ಲಿ ಟ್ರಾವೆಲ್ ಮಾಡ್ತಾರೆ, ಮತ್ತು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಇನ್ನು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಜನಗಳು ಕಷ್ಟಪಡ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ, ಜಾಸ್ತಿ ಏನಿಲ್ಲ. ಥ್ಯಾಂಕ್ ಯು. ಪ್ರಭು ಅಂತ. 8 ವರ್ಷಗಳ ಬಳಿಕ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರುವುದಕ್ಕೆ ಸಹಜವಾಗಿಯೇ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೆಟ್ರೋ ದರ ಇವತ್ತಿನಿಂದ ಒಂದು ಸುಮಾರು 46% ಹೆಚ್ಚಳ ಮಾಡಿದ್ದಾರೆ ಸರ್ಕಾರ. ಇದು ತುಂಬ ಕಠಿಣವಾದಂಥ ಕ್ರಮ ಏನು ತಗೊಂಡಿದ್ದಾರೆ, ಜನಸಾಮಾನ್ಯರಿಗೆ ತುಂಬ ಪರಿಣಾಮ ಬೀರ್ತಾ ಇದೆ. ದಿನನಿತ್ಯ ಈ ಮೆಟ್ರೋನೇ ಅವಲಂಬಿಸಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ. ಸೊ ದಿನಕ್ಕೆ 100-200 ರೂಪಾಯಿ ದುಡಿಯುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಈ ಒಂದು ಮೆಟ್ರೋನ ಅವಲಂಬಿಸಿರುವಂಥವ್ರು. ಸೊ ಅವ್ರಿಗೇನಾದರೂ ಈ ದರ ಹೆಚ್ಚಳ ಏನು, ಈಗ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿ ಇದೆ. ಇವರೇನಾದರೂ ಈಗ